ಹೈದರಾಬಾದ್ ವಿಮಾನ ದುರಂತದ ಕುರಿತು ರಕ್ಷಣಾ ವಿಶ್ಲೇಷಕ ಗಿರೀಶ್ ಲಿಂಗಣ್ಣ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದರು. ದುರಂತಕ್ಕೆ ಕಾರಣವಾಗಿರಬಹುದಾದಂತಹ ಕೆಲವು ಅಂಶಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಗಿರೀಶ್ ಲಿಂಗಣ್ಣ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ನಮ್ಮ ಜೊತೆ ಈಗ ರಕ್ಷಣಾ ವಲಯದ ವಿಶ್ಲೇಷಕರಾದ ಗಿರೀಶ್ ಲಿಂಗಣ್ಣ ಇದ್ದಾರೆ, ಮಾತಾಡಿಸ್ತಾನೆ ಅವ್ರನ್ನ. ಸರ್, ದೊಡ್ಡ ದುರಂತ ಆಗಿದೆ, 250ಕ್ಕೂ ಹೆಚ್ಚು ಜನ ಸಾವಾಗಿದೆ ಅಂತ ಹೇಳಲಾಗ್ತದೆ. ಸರ್, ಏನ್ ಕಾರಣ ಇರಬಹುದು, ನಿಖರ ಕಾರಣ ಅಂತ? ಪೈಲಟ್ ಪ್ರಾಬ್ಲಮ್, ಏನಾದ್ರೂ ವಿಮಾನದ ಪ್ರಾಬ್ಲಮ್, ಏನ್ ಸರ್ ಏನಾಗಿರ್ಬೋದು ಅಂತ ನಿಮ್ ಪ್ರಕಾರ? ಪೈಲಟ್ ಪ್ರಾಬ್ಲಮ್ ಆಗಿರೋದು ತುಂಬಾ ಕಮ್ಮಿ. ಯಾಕಂದ್ರೆ ಇದು ಕ್ಲೈಂಬಿಂಗ್ ಸ್ಟೇಜ್ ಅಲ್ಲೇ ಅದು ಎಕ್ಸ್ಪ್ಲೋಡ್ ಆಗಿದೆ ವಿಮಾನ. ಸೊ ಎಕ್ಸ್ಪ್ಲೋಡ್ ಆಗಕ್ಕೆ ಕಾರಣಗಳು ಬಂದು, ಒಂದು ಇಂಜಿನ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಫ್ಯೂಯಲ್ ಪ್ರಾಬ್ಲಮ್, ಫ್ಯೂಯಲ್ ಪಂಪ್ ಆ ತರ ಏನಾದ್ರು ಇಶ್ಯೂಸ್ ಆಗಿರ್ಬೋದು. ಅದು ಬಿಟ್ರೆ ನನಗೆ ಈವನ್ ಸ್ಟ್ರಕ್ಚರಲ್ ಇಶ್ಯೂಸ್ ಅಂದ್ರೆ ಈ ರಡಾರು, ಈ ಒಂದು ಫ್ಲಾಪು, ಈ ತರ ಎಲ್ಲ ಏನಾರ ಇಶ್ಯೂಸ್ ಆದ್ರೆ ಆವಾಗ ಲಿಫ್ಟ್ ಸಿಗಲ್ಲ. ಸೊ ಅವಾಗ ಪೈಲಟ್ಗೆ ಅಲ್ಲಿ ಲಿಫ್ಟ್ ಸಿಗದೆ ಹೋದಾಗ ಏನಾಗುತ್ತೆ, ಹೋಗಿ ಒಂದು ಬಿಲ್ಡಿಂಗ್ ಡ್ಯಾಶ್ ಆಗಿ ತರ ಒಂದು ಇಶ್ಯೂ ಆಗೋ ಪ್ರಾಬ್ಲಮ್ ಇರಬಹುದು. ಸೊ ಇದೆಲ್ಲ ಏನಂದ್ರೆ ಇಟ್ ಈಸ್ ಎ ಮೋರ್ ರಿಲೇಟೆಡ್ ಟು ದ ಮೆಕ್ಯಾನಿಕಲ್ ಇಶ್ಯೂಸ್ ಆಫ್ ದ ಏರ್ಕ್ರಾಫ್ಟ್ ಅಂತ ಈ ತರ ಕಾಣುತ್ತೆ ನನಗೆ. ಪೈಲಟ್ ಇಶ್ಯೂ ಅಂತ ಯಾವುದೇ ವಿಧವಾದ ಇದರಲ್ಲೂ ಕಾಣಲ್ಲ. ಆಮೇಲೆ ATC ಇಶ್ಯೂನು ಏನು ಕಾಣ್ತಾ ಇಲ್ಲ. ಕಮ್ಯುನಿಕೇಶನ್, ರನ್ವೇ ಅದೆಲ್ಲ ಕರೆಕ್ಟ್ ಆಗೇ ಇದೆ, ಅವ್ರು ಕೊಟ್ಟಿರುವಂತ ರನ್ವೇ ಅದೆಲ್ಲ ಕರೆಕ್ಟ್ ಆಗೇ ಇದೆ. ಸೊ ಇದೆಲ್ಲ ನೋಡಕ್ ಹೋದ್ರೆ ಪೈಲಟ್ ಇಶ್ಯೂ ಎಲ್ಲೋ ಕಮ್ಮಿ ಅನ್ಸುತ್ತೆ ನನಗೇನು. ಸರ್, ಒಂದು ವಿಮಾನ ಹಾರುವ ಸಮಯದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗತ್ತೆ? ಯಾಕಂದ್ರೆ ಇದು ಲಂಡನ್ ಹೋಗ್ತಿರೋ ವಿಮಾನ, ಏನೋ ಇಲ್ಲೇ ಮಿಸ್ಟೇಕ್ ಆಗಿದೆ ಸರ್ ಏನಾದ್ರು ಒಂದು ಅಂತ? ಅಲ್ಲ, ಲಂಡನ್ಗೆ ಹೋಗೋದಾಗ್ಲಿ ಡೊಮೆಸ್ಟಿಕ್ ಆಗ್ಲಿ ಕೆಲವು ಪ್ರೀ ಚೆಕ್ಸ್ ಮಾಡೇ ಮಾಡ್ತಾರೆ ವಿಮಾನದ್ದು. 100ರಿಂದ 150 ಚೆಕ್ಸ್ ಆಗೇ ಆಗುತ್ತೆ. ಇಂಜಿನ್ ಚೆಕ್ಸ್ ಆಗುತ್ತೆ, ಏವಿಯಾನಿಕ್ಸ್ ಚೆಕ್ಸ್ ಆಗುತ್ತೆ, ಆಮೇಲೆ ಹೈಡ್ರಾಲಿಕ್ಸ್ ಚೆಕ್ ಆಗುತ್ತೆ, ಫ್ಯೂಯಲ್ ಪಂಪ್, ಫ್ಯೂಯಲ್ ಇದೆಲ್ಲ ಚೆಕ್ ಆಗುತ್ತೆ. ಇದೆಲ್ಲ ಚೆಕ್ ಮಾಡೇ ಇರ್ತಾರೆ. ದಟ್ ಈಸ್ ದ ಪ್ರೀ ಚೆಕಿಂಗ್ ಕಂಡೀಷನ್ಸ್, ಅದು ಮಾಡಿರ್ತಾರೆ. ಮತ್ತೆ ATC ಅವ್ರ ವೆದರ್ ನೋಡಿರ್ತಾರೆ, ನೋ ಟೈಮ್ ನೋಡಿರ್ತಾರೆ, ನೋ ಟೈಮ್ ಕೊಟ್ಟಿರ್ತಾರೆ. ಈ ಹೈಟ್ಗೆ ಆ ಫ್ಲೈಟು ಇಳಿಬಾರದು, ಈ ರನ್ವೇಗೆ ಯಾವ ಇದು ಮಾಡಬಾರದು, ಇದೆಲ್ಲ ಕೊಟ್ಟೇ ಇರ್ತಾರೆ. ಇದೆಲ್ಲ ಚೆಕಿಂಗ್ ಆಗಿರುತ್ತೆ. ಪೈಲಟ್ ಕೆಲವು ಏವಿಯಾನಿಕ್ಸ್, ಕೆಲವು ಸ್ಪೀಡ್ ಮೀಟರ್, ಸ್ಪೀಡೋಮೀಟರ್ಸ್, ಕೆಲವು ಹೈಟ್ ಚೆಕ್ ಮಾಡುವಂಥದ್ದು, ಅದೆಲ್ಲ ಅವರು ಬೇಸಿಕ್ಸ್ ಚೆಕಿಂಗ್ ಮಾಡೇ ಇರ್ತಾರೆ. ಅದು ಚೆಕ್ ಮಾಡೇ ಈ ಏರ್ಕ್ರಾಫ್ಟ್ ನ ತಗೊಂಡು ಹೋಗಕ್ಕಾಗೋದು. ಯಾಕಂದ್ರೆ ಪೈಲಟ್ಗೆ ಇದ್ದಿದ್ದಂತ 8,000 ಅವರ್ ಫ್ಲೈಯಿಂಗ್ ಅಲ್ಲಿ ಇಷ್ಟೆಲ್ಲ ಮಿಸ್ ಮಾಡಕ್ ಚಾನ್ಸಸ್ ಇರೋದೇ ಇಲ್ಲ. ಬಟ್ ಎಲ್ಲೋ ಏನೋ ಎಡವಟ್ಟಾಗಿದೆ, ಮೆಕ್ಯಾನಿಕಲ್ ಎಡವಟ್ಟಾಗಿದೆ. ಬಟ್ ಎಲ್ಲಿ ಯಾವ ತರದ್ರಲ್ಲಿ ಎಡವಟ್ಟಾಗಿದೆ, ವೆದರ್ ಇಟ್ಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಲ್ಲಿ ಎಡವಟ್ಟಾಗಿದೆಯಾ, ಇಲ್ಲ ಅಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಏನಾರು ಇಶ್ಯೂ ಮಾಡ್ಕೊಂಡಿದಾರ ಏನು ಅಂತ ಹೇಳ್ಬೇಕಾದ್ರೆ ನಿಖರವಾಗಿ ಇನ್ವೆಸ್ಟಿಗೇಷನ್ ಆಗ್ಬೇಕು. ಸರ್, ಪೈಲಟ್ಸ್ ಹೇಳ್ತಾನೆ ಮೇಡೆ ಅಂತ ಒಂದ್ ಕಡೆ ಹೇಳ್ತಾರೆ ಆ ಒಂದು ವಿಚಾರಕ್ಕೆ. ಸರ್, ಮೇಡೆ ಅಂದಾಗ ಎಮರ್ಜೆನ್ಸಿ, ಬೇರೆ ಏನು ದಾರಿ ಇಲ್ಲ, ಪ್ಲೇನ್ ಈಸ್ ಅಂಡರ್ ಟ್ರೆಮೆಂಡಸ್ ಪ್ರಾಬ್ಲಮ್. ಸೊ ಇಮಿಡಿಯೇಟ್ ಆಗಿ ATC ಈ ಕಡೆ ಗಮನ ಹರಿಸ್ಬೇಕು ಏನೇ ಇದ್ರು ಅಂದಾಗ 3 ಸಲ ಮೇಡೆ ಅಂತ ಕರೀತಾರೆ. ಈ ಬೋಯಿಂಗ್ ಸಂಸ್ಥೆ ಏನಾದ್ರು ಹಿಂದೆ ಏನಾದ್ರು ಈ ತರ ಘಟನೆಗಳು ಸುಮಾರು ಘಟನೆಗಳಾಗಿದೆ. 737 ಅಲ್ಲಿ ಬೇಕಾದಷ್ಟು ಘಟನೆಗಳಾಗಿದೆ. ಬಟ್ 787 ಅಲ್ಲಿ ಆಗಿರೋ ಘಟನೆಗಳು ತುಂಬಾ ಕಮ್ಮಿ. 737 ಅಲ್ಲಿ ಘಟನೆಗಳಾಗಿದೆ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗು ಸ್ಟಾಪ್ ಮಾಡಿದ್ರು, ಮತ್ತೆ ಆ ಏರ್ಕ್ರಾಫ್ಟ್ ಫ್ಲೈಯಿಂಗು ಸ್ಟಾಪ್ ಮಾಡಿದ್ರು. ಬಟ್ ಈಗ ಆತರ 787 ಅಲ್ಲಿ ಘಟನೆ ಆಗಿರೋದು ನಾನು ಇದೇ ಪ್ರಥಮ ಬಾರಿ. ಸಣ್ಣ ಪುಟ್ಟ ಆಗಿತ್ತು, ಬಟ್ ಈ ತರ ಸಾವು ನೋವು ಆಗುವಂತ ಘಟನೆ ನಾನು 787 ಅಲ್ಲಿ ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋದು. ಸರ್, ಕೇಂದ್ರ ಸರ್ಕಾರ ಆಯ್ತು, ಸಂಬಂಧಪಟ್ಟ ಸಚಿವರಾಯ್ತು, ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳು ಆಯ್ತು, ಮಾರ್ಗಸೂಚಿ ಆಯ್ತು, ಮುಂದಿನ ದಿನಗಳಲ್ಲಿ ಏನೆಲ್ಲ ಸಜೆಷನ್ ಮಾಡಬಹುದು ಸರ್ ತಾವುಗಳು ಏನೆಲ್ಲ ತೆಗೆದುಕೊಳ್ಬೇಕಾಗತ್ತಂತ? ಮಾರ್ಗಸೂಚಿ ಬಹಳ ಕರೆಕ್ಟ್. ನಮ್ಮಲ್ಲಿ ತುಂಬಾ ಎಸ್ಟಾಬ್ಲಿಷ್ಡ್ ಮಾರ್ಗಸೂಚಿಗಳಿದಾವೆ, ಅದ್ರ ಫಾಲೋ ಮಾಡೇ ಮಾಡ್ತಾರೆ. ಅದು ಜಾರೋಗುವಂತ ಚಾನ್ಸಸ್ ಇಲ್ಲೇ. ಹೈದರಾಬಾದ್ ವಿಮಾನ ದುರಂತದ ಕುರಿತು ರಕ್ಷಣಾ ವಿಶ್ಲೇಷಕ ಗಿರೀಶ್ ಲಿಂಗಣ್ಣ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದರು. ದುರಂತಕ್ಕೆ ಕಾರಣವಾಗಿರಬಹುದಾದಂತಹ ಕೆಲವು ಅಂಶಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಗಿರೀಶ್ ಲಿಂಗಣ್ಣ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ನಮ್ಮ ಜೊತೆ ಈಗ ರಕ್ಷಣಾ ವಲಯದ ವಿಶ್ಲೇಷಕರಾದ ಗಿರೀಶ್ ಲಿಂಗಣ್ಣ ಇದ್ದಾರೆ, ಮಾತಾಡಿಸ್ತಾನೆ ಅವ್ರನ್ನ. ಸರ್, ದೊಡ್ಡ ದುರಂತ ಆಗಿದೆ, 250ಕ್ಕೂ ಹೆಚ್ಚು ಜನ ಸಾವಾಗಿದೆ ಅಂತ ಹೇಳಲಾಗ್ತದೆ. ಸರ್, ಏನ್ ಕಾರಣ ಇರಬಹುದು, ನಿಖರ ಕಾರಣ ಅಂತ? ಪೈಲಟ್ ಪ್ರಾಬ್ಲಮ್, ಏನಾದ್ರೂ ವಿಮಾನದ ಪ್ರಾಬ್ಲಮ್, ಏನ್ ಸರ್ ಏನಾಗಿರ್ಬೋದು ಅಂತ ನಿಮ್ ಪ್ರಕಾರ? ಪೈಲಟ್ ಪ್ರಾಬ್ಲಮ್ ಆಗಿರೋದು ತುಂಬಾ ಕಮ್ಮಿ. ಯಾಕಂದ್ರೆ ಇದು ಕ್ಲೈಂಬಿಂಗ್ ಸ್ಟೇಜ್ ಅಲ್ಲೇ ಅದು ಎಕ್ಸ್ಪ್ಲೋಡ್ ಆಗಿದೆ ವಿಮಾನ. ಸೊ ಎಕ್ಸ್ಪ್ಲೋಡ್ ಆಗಕ್ಕೆ ಕಾರಣಗಳು ಬಂದು, ಒಂದು ಇಂಜಿನ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಫ್ಯೂಯಲ್ ಪ್ರಾಬ್ಲಮ್, ಫ್ಯೂಯಲ್ ಪಂಪ್ ಆ ತರ ಏನಾದ್ರು ಇಶ್ಯೂಸ್ ಆಗಿರ್ಬೋದು. ಅದು ಬಿಟ್ರೆ ನನಗೆ ಈವನ್ ಸ್ಟ್ರಕ್ಚರಲ್ ಇಶ್ಯೂಸ್ ಅಂದ್ರೆ ಈ ರಡಾರು, ಈ ಒಂದು ಫ್ಲಾಪು, ಈ ತರ ಎಲ್ಲ ಏನಾರ ಇಶ್ಯೂಸ್ ಆದ್ರೆ ಆವಾಗ ಲಿಫ್ಟ್ ಸಿಗಲ್ಲ.
ಸೊ ಅವಾಗ ಪೈಲಟ್ಗೆ ಅಲ್ಲಿ ಲಿಫ್ಟ್ ಸಿಗದೆ ಹೋದಾಗ ಏನಾಗುತ್ತೆ, ಹೋಗಿ ಒಂದು ಬಿಲ್ಡಿಂಗ್ ಡ್ಯಾಶ್ ಆಗಿ ಒಂಥರ ಒಂದು ಇಶ್ಯೂ ಆಗೋ ಪ್ರಾಬ್ಲಮ್ ಇರಬಹುದು. ಸೊ ಇದೆಲ್ಲ ಏನಂದ್ರೆ ಇಟ್ ಈಸ್ ಎ ಮೋರ್ ರಿಲೇಟೆಡ್ ಟು ದ ಮೆಕ್ಯಾನಿಕಲ್ ಇಶ್ಯೂಸ್ ಆಫ್ ದ ಏರ್ಕ್ರಾಫ್ಟ್ ಅಂತ ಈ ತರ ಕಾಣುತ್ತೆ ನನಗೆ. ಪೈಲಟ್ ಇಶ್ಯೂ ಅಂತ ಯಾವುದೇ ವಿಧವಾದ ಇದರಲ್ಲೂ ಕಾಣಲ್ಲ. ಆಮೇಲೆ ATC ಇಶ್ಯೂನು ಏನು ಕಾಣ್ತಾ ಇಲ್ಲ. ಕಮ್ಯುನಿಕೇಶನ್, ರನ್ವೇ ಅದೆಲ್ಲ ಕರೆಕ್ಟ್ ಆಗೇ ಇದೆ. ಅವ್ರು ಕೊಟ್ಟಿರೋಂತ ರನ್ವೇ ಅದೆಲ್ಲ ಕರೆಕ್ಟ್ ಆಗೇ ಇದೆ. ಸೊ ಇದೆಲ್ಲ ನೋಡಕ್ ಹೋದ್ರೆ ಪೈಲಟ್ ಇಶ್ಯೂ ಎಲ್ಲೋ ಕಮ್ಮಿ ಅನ್ಸುತ್ತೆ ನನಗೇನು. ಸರ್, ಒಂದು ವಿಮಾನ ಹಾರುವ ಸಮಯದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗತ್ತೆ? ಯಾಕಂದ್ರೆ ಇದು ಲಂಡನ್ ಹೋಗ್ತಿರೋ ವಿಮಾನ, ಏನೋ ಇಲ್ಲಿ ಮಿಸ್ಟೇಕ್ ಆಗಿದೆ ಸರ್ ಏನಾದ್ರು ಒಂದು ಅಂತ. ಅಲ್ಲ, ಲಂಡನ್ಗೆ ಹೋಗೋದಾಗ್ಲಿ ಡೊಮೆಸ್ಟಿಕ್ ಆಗ್ಲಿ ಕೆಲವು ಪ್ರೀ ಚೆಕ್ಸ್ ಮಾಡೇ ಮಾಡ್ತಾರೆ. ವಿಮಾನದ್ದು 100ರಿಂದ 150 ಚೆಕ್ಸ್ ಆಗೇ ಆಗುತ್ತೆ. ಇಂಜಿನ್ ಚೆಕ್ಸ್ ಆಗುತ್ತೆ, ಏವಿಯಾನಿಕ್ಸ್ ಚೆಕ್ಸ್ ಆಗುತ್ತೆ, ಆಮೇಲೆ ಹೈಡ್ರಾಲಿಕ್ಸ್ ಚೆಕ್ ಆಗುತ್ತೆ, ಫ್ಯೂಯಲ್ ಪಂಪ್, ಫ್ಯೂಯಲ್ ಇದೆಲ್ಲ ಚೆಕ್ ಆಗುತ್ತೆ. ಇದೆಲ್ಲ ಚೆಕ್ ಮಾಡೇ ಇರ್ತಾರೆ. ದಟ್ ಈಸ್ ದ ಪ್ರೀ ಚೆಕಿಂಗ್ ಕಂಡೀಷನ್ಸ್, ಅದು ಮಾಡಿರ್ತಾರೆ. ಮತ್ತೆ ATC ಅವರು ವೆದರ್ ನೋಡಿರ್ತಾರೆ, ನೋ ಟೈಮ್ ನೋಡಿರ್ತಾರೆ, ನೋ ಟೈಮ್ ಕೊಟ್ಟಿರ್ತಾರೆ. ಈ ಹೈಟ್ಗೆ ಯಾವ ಫ್ಲೈಟು ಇಳಿಬಾರ್ದು, ಈ ರನ್ವೇಗೆ ಯಾವ ಇದು ಮಾಡಬಾರ್ದು, ಇದೆಲ್ಲ ಕೊಟ್ಟೇ ಇರ್ತಾರೆ. ಇದೆಲ್ಲ ಚೆಕಿಂಗ್ ಆಗಿರುತ್ತೆ. ಪೈಲಟ್ ಕೆಲವು ಏವಿಯಾನಿಕ್ಸ್, ಕೆಲವು ಸ್ಪೀಡ್ ಮೀಟರ್, ಸ್ಪೀಡೋಮೀಟರ್ಸ್, ಕೆಲವು ಹೈಟ್ ಚೆಕ್ ಮಾಡುವಂಥದ್ದು, ಅದೆಲ್ಲ ಅವರು ಬೇಸಿಕ್ಸ್ ಚೆಕಿಂಗ್ ಮಾಡೇ ಇರ್ತಾರೆ. ಅದು ಚೆಕ್ ಮಾಡೇ ಈ ಏರ್ಕ್ರಾಫ್ಟ್ ನ ತಗೊಂಡು ಹೋಗಕ್ಕಾಗೋದು. ಯಾಕಂದ್ರೆ ಪೈಲಟ್ಗೆ ಇದ್ದಿದ್ದಂತ 8,000 ಅವರ್ ಫ್ಲೈಯಿಂಗ್ ಅಲ್ಲಿ ಇಷ್ಟೆಲ್ಲ ಮಿಸ್ ಮಾಡಕ್ ಚಾನ್ಸಸ್ ಇರೋದೇ ಇಲ್ಲ. ಬಟ್ ಎಲ್ಲೋ ಏನೋ ಎಡವಟ್ಟಾಗಿದೆ, ಮೆಕ್ಯಾನಿಕಲ್ ಎಡವಟ್ಟಾಗಿದೆ. ಬಟ್ ಎಲ್ಲಿ ಯಾವ ತರದ್ರಲ್ಲಿ ಎಡವಟ್ಟಾಗಿದೆ, ವೆದರ್ ಇಟ್ಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಲ್ಲಿ ಎಡವಟ್ಟಾಗಿದೆಯಾ, ಇಲ್ಲ ಅಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಏನಾದ್ರು ಇಶ್ಯೂ ಮಾಡ್ಕೊಂಡಿದಾರ ಏನು ಅಂತ ಹೇಳ್ಬೇಕಾದ್ರೆ ನಿಖರವಾಗಿ ಇನ್ವೆಸ್ಟಿಗೇಷನ್ ಆಗ್ಬೇಕು. ಸರಿ, ಪೈಲಟ್ಸ್ ಹೇಳ್ತಾನೆ ಮೇಡೆ ಅಂತ ಒಂದ್ ಕಡೆ ಹೇಳ್ತಾರೆ ಆ ಒಂದು ವಿಚಾರಕ್ಕೆ ಸರ್. ಮೇಡೆ ಅಂದಾಗ ಎಮರ್ಜೆನ್ಸಿ, ಬೇರೆ ಏನು ದಾರಿ ಇಲ್ಲ, ಪ್ಲೇನ್ ಇಸ್ ಅಂಡರ್ ಟ್ರೆಮೆಂಡಸ್ ಪ್ರಾಬ್ಲಮ್. ಸೊ ಇಮಿಡಿಯೇಟ್ ಆಗಿ ATC ಈ ಕಡೆ ಗಮನ ಹರಿಸ್ಬೇಕು ಏನೇ ಇದ್ರು ಅಂದಾಗ 3 ಸಲ ಮೇಡೆ ಅಂತ ಕರೀತಾರೆ. ಸೊ ಈ ಬೋಯಿಂಗ್ ಸಂಸ್ಥೆ ಏನಾದ್ರು ಹಿಂದೆ ಏನಾದ್ರು ಈ ತರ ಘಟನೆಗಳು ಸುಮಾರು ಘಟನೆಗಳಾಗಿದೆ. 737 ಅಲ್ಲಿ ಬೇಕಾದಷ್ಟು ಘಟನೆಗಳಾಗಿದೆ. ಬಟ್ 787 ಅಲ್ಲಿ ಆಗಿರೋ ಘಟನೆಗಳು ತುಂಬಾ ಕಮ್ಮಿ. 737 ಅಲ್ಲಿ ಘಟನೆಗಳಾಗಿದೆ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡಿದ್ರು, ಮತ್ತೆ ಆ ಏರ್ಕ್ರಾಫ್ಟ್ ಫ್ಲೈಯಿಂಗ್ ಸ್ಟಾಪ್ ಮಾಡಿದ್ರು. ಬಟ್ ಈಗ ಆತರ 787 ಅಲ್ಲಿ ಘಟನೆ ಆಗಿರೋದು ನಾನು ಇದೇ ಪ್ರಥಮ ಬಾರಿ. ಸಣ್ಣ ಪುಟ್ಟ ಆಗಿತ್ತು, ಬಟ್ ಈ ತರ ಸಾವು ನೋವು ಆಗುವಂತ ಘಟನೆ ನಾನು 787 ಅಲ್ಲಿ ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋದು. ಸರ್, ಕೇಂದ್ರ ಸರ್ಕಾರ ಆಯ್ತು, ಸಂಬಂಧಪಟ್ಟ ಸಚಿವರಾಯ್ತು, ಏನಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳು ಅಥವಾ ಮಾರ್ಗಸೂಚಿ ಆಯ್ತು, ಮುಂದಿನ ದಿನಗಳಲ್ಲಿ ಏನೆಲ್ಲ ಸಜೆಷನ್ ಮಾಡಬಹುದು ತಾವುಗಳು ಏನೆಲ್ಲ ತೆಗೆದುಕೊಳ್ಬೇಕಾಗತ್ತಂತ? ಮಾರ್ಗಸೂಚಿ ಬಹಳ ಕರೆಕ್ಟ್. ನಮ್ಮಲ್ಲಿ ತುಂಬಾ ಎಸ್ಟಾಬ್ಲಿಷ್ಡ್ ಮಾರ್ಗಸೂಚಿಗಳಿದಾವೆ, ಅದ್ರ ಫಾಲೋ ಮಾಡೇ ಮಾಡ್ತಾರೆ. ಅದು ಯಾರೋಗುವಂತ ಚಾನ್ಸಸ್ ಇಲ್ಲೇ ಇದೆ. ಹೈದರಾಬಾದ್ ವಿಮಾನ ದುರಂತದ ಕುರಿತು ರಕ್ಷಣಾ ವಿಶ್ಲೇಷಕ ಗಿರೀಶ್ ಲಿಂಗಣ್ಣ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದರು. ದುರಂತಕ್ಕೆ ಕಾರಣವಾಗಿರಬಹುದಾದಂತಹ ಕೆಲವು ಅಂಶಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಗಿರೀಶ್ ಲಿಂಗಣ್ಣ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ನನ್ನ ಜೊತೆ ಈಗ ರಕ್ಷಣಾ ವಲಯದ ವಿಶ್ಲೇಷಕರಾದ ಗಿರೀಶ್ ಲಿಂಗಣ್ಣ ಇದ್ರೆ ಮಾತಾಡಿಸ್ತಾರೆ ಅವ್ರನ್ನ. ಸರ್, ದೊಡ್ಡ ದುರಂತ ಆಗಿದೆ, 250ಕ್ಕೂ ಹೆಚ್ಚು ಜನ ಸಾವಾಗಿದೆ ಅಂತ ಹೇಳಲಾಗ್ತದೆ. ಸರ್, ಏನ್ ಕಾರಣ ಇರಬಹುದು, ನಿಖರ ಕಾರಣ ಅಂತ? ಪೈಲಟ್ ದ ಪ್ರಾಬ್ಲಮ್, ಏನಾದ್ರೂ ವಿಮಾನದ ಪ್ರಾಬ್ಲಮ್, ಏನ್ ಸರ್ ಏನಾಗಿರ್ಬೋದು ಅಂತ ನಿಮ್ ಪ್ರಕಾರ? ಪೈಲಟ್ ಪ್ರಾಬ್ಲಮ್ ಆಗಿರೋದು ತುಂಬಾ ಕಮ್ಮಿ. ಯಾಕಂದ್ರೆ ಇದು ಕ್ಲೈಂಬಿಂಗ್ ಸ್ಟೇಜ್ ಅಲ್ಲೇ ಅದು ಎಕ್ಸ್ಪ್ಲೋಡ್ ಆಗಿದೆ ವಿಮಾನ. ಸೊ ಎಕ್ಸ್ಪ್ಲೋಡ್ ಆಗಕ್ಕೆ ಕಾರಣಗಳು ಬಂದು, ಒಂದು ಇಂಜಿನ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಫ್ಯೂಯಲ್ ಪ್ರಾಬ್ಲಮ್, ಫ್ಯೂಯಲ್ ಪಂಪ್ ಆ ತರ ಏನಾದ್ರು ಇಶ್ಯೂಸ್ ಆಗಿರ್ಬೋದು. ಅದು ಬಿಟ್ರೆ ನನಗೆ ಈವನ್ ಸ್ಟ್ರಕ್ಚರಲ್ ಇಶ್ಯೂಸ್ ಅಂದ್ರೆ ಈ ರಡಾರು, ಈ ಒಂದು ಫ್ಲಾಪು, ಈ ತರ ಎಲ್ಲ ಏನಾರ ಇಶ್ಯೂಸ್ ಆದ್ರೆ ಆವಾಗ ಲಿಫ್ಟ್ ಸಿಗಲ್ಲ. ಸೊ ಅವಾಗ ಪೈಲಟ್ಗೆ ಅಲ್ಲಿ ಲಿಫ್ಟ್ ಸಿಗದೆ ಹೋದಾಗ ಏನಾಗುತ್ತೆ, ಹೋಗಿ ಒಂದು ಬಿಲ್ಡಿಂಗ್ ಡ್ಯಾಶ್ ಆಗಿ ಒಂಥರ ಒಂದು ಇಶ್ಯೂ ಆಗೋ ಪ್ರಾಬ್ಲಮ್ ಇರಬಹುದು. ಸೊ ಇದೆಲ್ಲ ಏನಂದ್ರೆ ಇಟ್ ಈಸ್ ಎ ಮೋರ್ ರಿಲೇಟೆಡ್ ಟು ದ ಮೆಕ್ಯಾನಿಕಲ್ ಇಶ್ಯೂಸ್ ಆಫ್ ದ ಏರ್ಕ್ರಾಫ್ಟ್ ಅಂತ ಈ ತರ ಕಾಣುತ್ತೆ ನನಗೆ. ಪೈಲಟ್ ಇಶ್ಯೂ ಅಂತ ಯಾವುದೇ ವಿಧವಾದ ಇದರಲ್ಲೂ ಕಾಣಲ್ಲ. ಆಮೇಲೆ ATC ಇಶ್ಯೂನು ಏನು ಕಾಣ್ತಾ ಇಲ್ಲ. ಕಮ್ಯುನಿಕೇಶನ್, ರನ್ವೇ ಅದೆಲ್ಲ ಕರೆಕ್ಟ್ ಆಗೇ ಇದೆ. ಅವ್ರು ಕೊಟ್ಟಿರೋಂತ ರನ್ವೇ ಅದೆಲ್ಲ ಕರೆಕ್ಟ್ ಆಗೇ ಇದೆ. ಸೊ ಇದೆಲ್ಲ ನೋಡಕ್ ಹೋದ್ರೆ ಪೈಲಟ್ ಇಶ್ಯೂ ಎಲ್ಲೋ ಕಮ್ಮಿ ಅನ್ಸುತ್ತೆ ನನಗೇನು. ಸರ್, ಒಂದು ವಿಮಾನ ಹಾರುವ ಸಮಯದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗತ್ತೆ? ಯಾಕಂದ್ರೆ ಇದು ಲಂಡನ್ ಹೋಗ್ತಿರೋ ವಿಮಾನ, ಏನೋ ಇಲ್ಲಿ ಮಿಸ್ಟೇಕ್ ಆಗಿದೆ ಸರ್ ಏನಾದ್ರು ಒಂದು ಅಂತ.
ಅಲ್ಲ, ಲಂಡನ್ಗೆ ಹೋಗೋದಾಗ್ಲಿ ಡೊಮೆಸ್ಟಿಕ್ ಆಗ್ಲಿ ಕೆಲವು ಪ್ರೀ ಚೆಕ್ಸ್ ಮಾಡೇ ಮಾಡ್ತಾರೆ. ವಿಮಾನದ್ದು 100ರಿಂದ 150 ಚೆಕ್ಸ್ ಆಗುತ್ತೆ. ಇಂಜಿನ್ ಚೆಕ್ಸ್ ಆಗುತ್ತೆ, ಏವಿಯಾನಿಕ್ಸ್ ಚೆಕ್ಸ್ ಆಗುತ್ತೆ, ಆಮೇಲೆ ಹೈಡ್ರಾಲಿಕ್ಸ್ ಚೆಕ್ ಆಗುತ್ತೆ, ಫ್ಯೂಯಲ್ ಪಂಪ್ ಫ್ಯೂಯಲ್ ಇದೆಲ್ಲ ಚೆಕ್ ಆಗುತ್ತೆ. ಇದೆಲ್ಲ ಚೆಕ್ ಮಾಡೇ ಇರ್ತಾರೆ. ದಟ್ ಈಸ್ ದ ಪ್ರೀ ಚೆಕಿಂಗ್ ಕಂಡೀಷನ್ಸ್. ಅದು ಮಾಡಿರ್ತಾರೆ. ಮತ್ತೆ ATC ಅವ್ರ ವೆದರ್ ನೋಡಿರ್ತಾರೆ, ನೋ ಟೈಮ್ ನೋಡಿರ್ತಾರೆ, ನೋ ಟೈಮ್ ಕೊಟ್ಟಿರ್ತಾರೆ. ಈ ಹೈಟ್ಗೆ ಯಾವ ಫ್ಲೈಟು ಇಳಿಬಾರದು, ಈ ರನ್ವೇಗೆ ಯಾವ ಇದು ಮಾಡಬಾರದು, ಇದೆಲ್ಲ ಕೊಟ್ಟೇ ಇರ್ತಾರೆ. ಇದೆಲ್ಲ ಚೆಕಿಂಗ್ ಆಗಿರುತ್ತೆ. ಪೈಲಟ್ನು ಕೆಲವು ಏವಿಯಾನಿಕ್ಸ್, ಕೆಲವು ಸ್ಪೀಡ್ ಮೀಟರ್, ಸ್ಪೀಡೋಮೀಟರ್ಸ್, ಕೆಲವು ಹೈಟ್ ಚೆಕ್ ಮಾಡುವಂಥದ್ದು, ಅದೆಲ್ಲ ಅವರು ಬೇಸಿಕ್ಸ್ ಚೆಕಿಂಗ್ ಮಾಡೇ ಇರ್ತಾರೆ. ಚೆಕ್ ಮಾಡೇ ಈ ಏರ್ಕ್ರಾಫ್ಟ್ ನ ತಗೊಂಡು ಹೋಗಕ್ಕಾಗೋದು. ಯಾಕಂದ್ರೆ ಪೈಲಟ್ಗೆ ಇದ್ದಿದ್ದಂತ 8,000 ಅವರ್ ಫ್ಲೈಯಿಂಗ್ ಅಲ್ಲಿ ಇಷ್ಟೆಲ್ಲ ಮಿಸ್ ಮಾಡಕ್ ಚಾನ್ಸಸ್ ಇರೋದೇ ಇಲ್ಲ. ಬಟ್ ಎಲ್ಲೋ ಏನೋ ಎಡವಟ್ಟಾಗಿದೆ, ಮೆಕ್ಯಾನಿಕಲ್ ಎಡವಟ್ಟಾಗಿದೆ. ಬಟ್ ಎಲ್ಲಿ ಯಾವ ತರದ್ರಲ್ಲಿ ಎಡವಟ್ಟಾಗಿದೆ, ವೆದರ್ ಇಟ್ಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಲ್ಲಿ ಎಡವಟ್ಟಾಗಿದೆಯಾ, ಇಲ್ಲ ಅಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಏನಾದ್ರು ಇಶ್ಯೂ ಮಾಡ್ಕೊಂಡಿದಾರ ಏನು ಅಂತ ಹೇಳ್ಬೇಕಾದ್ರೆ ನಿಖರವಾಗಿ ಇನ್ವೆಸ್ಟಿಗೇಷನ್ ಆಗ್ಬೇಕು. ಸರ್ ಪೈಲಟ್ಸ್ ಹೇಳ್ತಾನೆ ಮೇಡೆ ಅಂತ ಒಂದ್ ಕಡೆ ಹೇಳ್ತಾರೆ ಆ ಒಂದು ವಿಚಾರಕ್ಕೆ. ಸರ್ ಮೇಡೆ ಅಂದಾಗ ಎಮರ್ಜೆನ್ಸಿ, ಬೇರೆ ಏನು ದಾರಿ ಇಲ್ಲ, ಪ್ಲೇನ್ ಈಸ್ ಅಂಡರ್ ಟ್ರೆಮೆಂಡಸ್ ಪ್ರಾಬ್ಲಮ್. ಸೊ ಇಮಿಡಿಯೇಟ್ ಆಗಿ ATC ಈ ಕಡೆ ಗಮನ ಹರಿಸ್ಬೇಕು ಏನೇ ಇದ್ರು ಅಂದಾಗ 3 ಸಲ ಮೇಡೆ ಅಂತ ಕರೀತಾರೆ. ಈ ಬೋಯಿಂಗ್ ಸಂಸ್ಥೆ ಏನಾದ್ರು ಈ ಹಿಂದೆ ಏನಾದ್ರು ಈ ತರ ಘಟನೆಗಳು ಸುಮಾರು ಘಟನೆಗಳಾಗಿದೆ. 737 ಅಲ್ಲಿ ಬೇಕಾದಷ್ಟು ಘಟನೆಗಳಾಗಿದೆ. ಬಟ್ 787 ಅಲ್ಲಿ ಆಗಿರೋ ಘಟನೆಗಳು ತುಂಬಾ ಕಮ್ಮಿ. 737 ಅಲ್ಲಿ ಘಟನೆಗಳಾಗಿದೆ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗು ಸ್ಟಾಪ್ ಮಾಡಿದ್ರು, ಮತ್ತೆ ಆ ಏರ್ಕ್ರಾಫ್ಟ್ ಫ್ಲೈಯಿಂಗು ಸ್ಟಾಪ್ ಮಾಡಿದ್ರು. ಬಟ್ ಈಗ ಆತರ 787 ಅಲ್ಲಿ ಘಟನೆ ಆಗಿರೋದು ನಾನು ಇದೇ ಪ್ರಥಮ ಬಾರಿ. ಸಣ್ಣ ಪುಟ್ಟ ಆಗಿತ್ತು, ಬಟ್ ಈ ತರ ಸಾವು ನೋವು ಆಗುವಂತ ಘಟನೆ ನಾನು 787 ಅಲ್ಲಿ ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋದು. ಸರ್ ಕೇಂದ್ರ ಸರ್ಕಾರ ಆಯ್ತು, ಸಂಬಂಧಪಟ್ಟ ಸಚಿವರಾಯ್ತು, ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳು ಆಯ್ತು, ಮಾರ್ಗಸೂಚಿ ಆಯ್ತು, ಮುಂದಿನ ದಿನಗಳಲ್ಲಿ ಏನೆಲ್ಲ ಸಜೆಷನ್ ಮಾಡಬಹುದು ತಾವುಗಳು ಏನೆಲ್ಲ ತೆಗೆದುಕೊಳ್ಬೇಕಾಗತ್ತಂತ? ಮಾರ್ಗಸೂಚಿ ಬಹಳ ಕರೆಕ್ಟ್. ನಮ್ಮಲ್ಲಿ ತುಂಬಾ ಎಸ್ಟಾಬ್ಲಿಷ್ಡ್ ಮಾರ್ಗಸೂಚಿಗಳಿದಾವೆ, ಅದ್ರ ಫಾಲೋ ಮಾಡೇ ಮಾಡ್ತಾರೆ. ಅದು ಜಾರೋಗೋ ಅಂತ ಚಾನ್ಸಸ್ ಇಲ್ಲೇ.